ಹಳ್ಳಿಗೊಂದು ಹೆಂಡದಂಗಡಿ, ತಿಮ್ಮಾಪುರ್ ಗ್ರಾಮ ಸ್ವರಾಜ್ಯ. ಕರ್ನಾಟಕದ ಕಾಂಗ್ರೆಸ್ಸಿಗರು ನಿನ್ನೆ ನಾಡಿನ ಎಲ್ಲ ದಿನಪತ್ರಿಕೆಗಳಲ್ಲಿ, ಕನ್ನಡ ಮತ್ತು ಇಂಗ್ಲಿಷ್ ದಿನಪತ್ರಿಕೆಗಳಲ್ಲಿ ಪೂರ್ಣ ಪುಟದ ಜಾಹೀರಾತು, ಕೆಲವು ಪತ್ರಿಕೆಗಳಲ್ಲಿ ಮುಖಪುಟದ ಜಾಹೀರಾತು, ಕೆಲವು ಪತ್ರಿಕೆಗಳಲ್ಲಿ ಮಧ್ಯ ಪುಟದ ಜಾಹೀರಾತು ಇಡೀ ಗಾಂಧೀಜಿ ಅವರ ಕಾರ್ಟೂನ್ಗಳನ್ನ ಪ್ರಕಟಿಸಿಬಿಟ್ಟು ನರೇಂದ್ರ ಮೋದಿ ಸರ್ಕಾರ ಮನ್ರೇಗಾ ಬದಲು ಜಾರಿಗೆ ತಂದಿರುವ ರಾಮ್ಜಿ ಯೋಜನೆಯನ್ನ ಹೀಯಾಳಿಸಿ, ಮೂದಲಿಸಿ, ಲೇವಡಿ ಮಾಡಿಬಿಟ್ಟು ಒಂದು ದೊಡ್ಡ ಜಾಹೀರಾತನ್ನೇ ತಂದಿದ್ರು. ಅಂದ್ರೆ ತಮಗಿರುವಂತಹ ಗಾಂಧಿ ಭಕ್ತಿ ಇನ್ಯಾರಿಗೂ ಇಲ್ಲ. ನರೇಂದ್ರ ಮೋದಿ ಅವರು ಮತ್ತು ಅವರ ಪಕ್ಷ ಅಂತಂದ್ರೆ ಅವರೆಲ್ಲ, ಅವರ ರಾಮ ಅಂತಂದ್ರೆ ನಾಥೂರಾಮ್ ಗೋಡ್ಸೆಯ ರಾಮ, ಅವರು ಗಾಂಧೀಜಿಯ ರಾಮ ಅಲ್ಲ ಅನ್ನೋ ರೀತಿಯಲ್ಲಿ, ಗಾಂಧೀಜಿಯ ರಾಮ ಏನೇ ಇದ್ರು ಕೂಡ ತಮ್ಮ ಏಕಮೇವ ಕಾಪಿ ರೈಟ್ ಅನ್ನೋ ರೀತಿಯಲ್ಲಿ ನಿನ್ನೆ ಪ್ರಕಟಿಸಿದ್ರು, ಪ್ರಚಾರ ತಗೊಂಡ್ರು. ಈಗ 2-3 ದಿನಗಳಿಂದ ವಿಧಾನ ಮಂಡಲದ ಉಭಯ ಸದನಗಳಲ್ಲಿ ನಡೀತಾ ಇರೋ ಡಿಬೇಟ್ ಯಾವ್ದು ಗೊತ್ತಾ? ಅಬ್ಕಾರಿ ಮಂತ್ರಿ RB ತಿಮ್ಮಾಪೂರ್ ಅವರು ಮಾಡಿರುವ ಘೋಷಣೆ ಒಂದು ಪಾಲಿಸಿ ಡಿಸಿಷನ್. ಅವ್ರ ಪಾಪ, ಅವ್ರಿಗೆ ಮಾನವೀಯ ಕಾಳಜಿ ಅಪಾರ, ಅದರಲ್ಲೂ ಪುರುಷರ ಬಗ್ಗೆ ತುಂಬಾ ಮಾನವೀಯ ಕಾಳಜಿ ಇದೆ. ಹೇಳಿ ಕೇಳಿ ಅಬ್ಕಾರಿ ಇಲಾಖೆ, ಅತ್ಯಂತ ಪ್ರಶಸ್ತವಾದ ಅಬ್ಕಾರಿ ಇಲಾಖೆ ಅವ್ರಿಗೆ ಲಭಿಸಿದೆ. ಅವ್ರು ಏನ್ ಹೇಳಿದ್ರು ಅಂದ್ರೆ, ನೋಡಿ, ಗ್ರಾಮಾಂತರ ಪ್ರದೇಶದ ಜನಸಾಮಾನ್ಯರಿಗೆ ಹೋಬಳಿ ಹೆಡ್ ಕ್ವಾರ್ಟರ್ಸ್ ಬಂದ್ಬಿಟ್ಟು ವೈನ್ ಶಾಪಿಗೆ ಬಂದು ಕುಡಿಯೋದು ಬಹಳ ಕಷ್ಟವಾಗ್ತಾ ಇದೆ, ಅವ್ರಿಗೆಲ್ಲ ಅನುಕೂಲವಾಗ್ಲಿ ಅಂದ್ಬಿಟ್ಟು ಪ್ರತಿ ಗ್ರಾಮ ಪಂಚಾಯತ್ಗೆ ಒಂದೊಂದರಂತೆ MRP ವೈನ್ ಶಾಪ್ಗಳನ್ನ ಕೊಡ್ತೇವೆ ಅಂತ ಅಂದ್ಬಿಟ್ಟು. ಪಾಪ ಎಂಥ ಕಾಳಜಿ ನೋಡಿ. ಇನ್ನು ಗ್ರಾಮಾಂತರ ಪ್ರದೇಶದಲ್ಲಿ ಕುಡಿಯುವ ನೀರಿನ ಸಮಸ್ಯೆನೇ ಬಗೆಹರಿದಿಲ್ಲ. ಹರ್ ಘರ್ ನಲ್ ಜಲ್ ಅಂತ ಪಾಪ ಮೋದಿ ಅವರು ಕೊಳಾಯಿ ನೀರು ಪೂರೈಕೆ ಯೋಜನೆಯನ್ನ ಘೋಷಣೆ ಮಾಡಿದ್ರೆ, ಇವರು ಪಾಪ ಗ್ರಾಮಾಂತರ ಪ್ರದೇಶದ ಪುರುಷರಿಗೆ ಕಷ್ಟವಾಗಬಾರದು ಅಂತಂದ್ಬಿಟ್ಟು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಒಂದೊಂದು ವೈನ್ ಶಾಪ್, ಒಟ್ಟು ಒಂದು ಅಂದಾಜಿನ ಪ್ರಕಾರ ಸುಮಾರು 7,000 ಹೊಸ MRP ಲೈಸೆನ್ಸ್ಗಳನ್ನ ಕೊಡೋರಿದಾರಂತೆ ಅಬ್ಕಾರಿ ಸಚಿವ ತಿಮ್ಮಾಪೂರ್ ಸಾಹೇಬ್ರು. ಇದ್ರ ಮಧ್ಯೆ ಸಾಕಷ್ಟು ಕೋಲಾಹಲ ಶುರುವಾಗ್ಬಿಟ್ಟಿತ್ತು. ರಾಜಕೀಯ ವಲಯಗಳಲ್ಲೇ ವಿಧಾನಸೌಧದ ಕಾರಿಡಾರ್ನಲ್ಲೇ ಒಂದೊಂದು ವೈನ್ ಶಾಪ್ ಲೈಸೆನ್ಸ್ಗೆ 25 ಲಕ್ಷದ 1 ಕೋಟಿವರೆಗೂ ಕಲೆಕ್ಷನ್ ಮಾಡ್ಕೊಳ್ತಾ ಇದ್ದಾರೆ ಅನ್ನೋ ಆರೋಪಗಳು ಕೇಳಿ ಬಂದಿದ್ವು. ಇದ್ರ ಮಧ್ಯೆ ರಾಜ್ಯ ಲೋಕಾಯುಕ್ತ ಪೊಲೀಸರು ಒಬ್ಬ ಅಬ್ಕಾರಿ ಡೆಪ್ಟಿ ಕಮಿಷನರ್ ಕಚೇರಿ ಮೇಲೆ ದಾಳಿ ಮಾಡಿಬಿಟ್ಟು ಅಲ್ಲಿದ್ದ ಅಧಿಕಾರಿಗಳನ್ನ, ಒಟ್ಟು 3 ಅಧಿಕಾರಿಗಳನ್ನ ಬಂಧಿಸಿದ್ರು. ಅವರು ವಿಚಾರಣೆ ನಡೆಸಿದ್ರು. ಅವರಿಗೆ ಸಂಬಂಧಪಟ್ಟ ಒಂದು ಆಡಿಯೋ ಸಂಭಾಷಣೆಯನ್ನ ಒಬ್ಬ RTI ಕಾರ್ಯಕರ್ತರು ಅದನ್ನ ಸಂಗ್ರಹಿಸ್ಬಿಟ್ಟು ಲೋಕಾಯುಕ್ತಕ್ಕೆ ದೂರು ಕೊಟ್ರು. ಲಕ್ಷ್ಮೀನಾರಾಯಣ ಅನ್ನೋ ದೂರುದಾರರ ಕೊಟ್ಟ ಆ ದೂರಿನ ಅನುಸಾರವಾಗಿ ರೇಡ್ ನಡೆದಿತ್ತು. ಡೆಪ್ಟಿ ಕಮಿಷನರ್ ಮತ್ತಿತರ ಅಧಿಕಾರಿಗಳು ಸಿಕ್ಕಾಕೊಂಡಿದ್ರು. ಅವರ ಆಡಿಯೋ ಸಂಭಾಷಣೆಯಲ್ಲಿ ಬಹಳ ಸ್ಪಷ್ಟವಾಗಿತ್ತು, ಅಯ್ಯೋ ಇದು ಒಟ್ಟು ಒಂದು ಲೈಸೆನ್ಸ್ಗೆ 1.25 ಕೋಟಿ ಕೊಡ್ಬೇಕಾಗತ್ತೆ, ಅದರಲ್ಲಿ ದೊಡ್ಡ ಪಾಲು ಮಂತ್ರಿಗಳಿಗೆ ಹೋಗುತ್ತೆ, ಉಳಿದದನ್ನ ನಾವು ಹಂಚ್ಕೋಬೇಕಾಗುತ್ತೆ, ಈ ಅರ್ಥ ಬರೋ ಮಾತುಗಳಿದ್ವಂತೆ. ಎಂಥ ರಾಮರಾಜ್ಯವನ್ನ ತರ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರದವರು. ಮನ್ರೇಗಾ ಅನ್ನೋ ಹೆಸರು ಬದಲಾಯಿಸಿದ್ದಕ್ಕೆ, ಅದನ್ನ ರಾಮ್ಜಿ ಅಂತ ಮಾಡಿದ್ದಕ್ಕೆ ಮೋದಿಯವ್ರ ಮೇಲೆ ಹಾದಿದ್ದೆ. ಅದು ಇಡೀ ರಾಷ್ಟ್ರಾದ್ಯಂತ ಗ್ರಾಮ ಪಂಚಾಯತ್ ಅಂತ ಹೇಳಿದ್ರು ರಾಜಧಾನಿವರೆಗೂ ಪ್ರತಿಭಟನೆ ಮಾಡ್ತಾರಂತೆ. ನಾವು ಮಂತ್ರಿಗಳಾಗಿತ್ಕೊಂಡ್ಬಿಟ್ಟೆ ಜೈಲ್ಗೆ ಹೋಗಕ್ಕೂ ತಯಾರು ಅಂತ ಹೇಳ್ತಾ ಇದ್ದಾರೆ. DK ಶಿವಕುಮಾರ್ ಅವರು ಮೊನ್ನೆ ಫ್ರೀಡಂ ಪಾರ್ಕ್ ಅಲ್ಲಿ ಭರ್ಜರಿ ಭಾಷಣ ಮಾಡಿದ್ರು. ಇವ್ರ ಗಾಂಧಿ ಭಕ್ತಿ ಎಂಥದ್ದು ಅನ್ನೋದಕ್ಕೆ ಇದೇ ಸಾಕ್ಷಿ. ಇವತ್ತು ಜನವರಿ 30ನೇ ತಾರೀಕು, ಇವತ್ತು ಹುತಾತ್ಮರ ದಿನಾಚರಣೆ ಅಂತ ಆಚರಿಸ್ತೇವೆ. ಗಾಂಧೀಜಿಯವರು ಹಂತಕನ ಗುಂಡಿಗೆ ಬಲಿಯಾಗಿ ಇವತ್ತು ಸುಮಾರು ವರ್ಷಗಳಾಯ್ತು. 1948 ಅಂತಂದ್ರೆ ಈಗಾಗಲೇ 78 ವರ್ಷಗಳಾಯ್ತು. ಸೊ 78ನೇ ಗಾಂಧೀಜಿಯ ಪುಣ್ಯತಿಥಿ ದಿವಸ ಕಾಂಗ್ರೆಸ್ಸಿಗರು ಗಾಂಧೀಜಿಗೆ ಅರ್ಪಿಸ್ತಾ ಇರುವಂತಹ ಶ್ರದ್ಧಾಂಜಲಿ ಎಷ್ಟು ಜನಪರವಾಗಿದೆ ನೋಡಿ. ಎಂಥ ಬೇರು ಮಟ್ಟದ ಜನಪರ ಕಾಳಜಿ ಇವ್ರದ್ದು. ಗ್ರಾಮಾಂತರ ಪ್ರದೇಶದ ಕುಡುಕರಿಗೆ ಕಷ್ಟವಾಗಬಾರದು ಅಂತಂದ್ಬಿಟ್ಟು ಪ್ರತಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಒಂದೊಂದು MRP ಶಾಪ್ ಕೊಡ್ತಾರಂತೆ, ವೈನ್ ಶಾಪ್ ಕೊಡ್ತಾರಂತೆ. ಸೊ ದಟ್ ಅವ್ರಿಗೆ ಈ ವಿದೇಶಿ ಮದ್ಯಗಳು, IML ಲಿಕ್ಕರ್, ಇಂಡಿಯನ್ ಮೇಡ್ IMFL ಅಂತ ಕರಿತಾ ಇದ್ರು ಮೊದಲು, ಇಂಡಿಯನ್ ಮೇಡ್ ಫಾರಿನ್ ಲಿಕ್ಕರ್ ಅಂತ. ಇವತ್ತು ಎಲ್ಲೆಲ್ಲೂ ಡಿಸ್ಟಿಲರಿ ಉದ್ಯಮ ಬೆಳೆದಿರೋದ್ರಿಂದ ಇಲ್ಲ ಸ್ಥಳೀಯವಾಗಿ ಎಲ್ಲ ಬ್ರ್ಯಾಂಡ್ಗಳ ವಿಸ್ಕಿ, ಬ್ರ್ಯಾಂಡಿ, ರಮ್ ಇತ್ಯಾದಿಗಳೆಲ್ಲ ಉತ್ಪಾದನೆ ಆಗ್ತಾ ಇರೋದ್ರಿಂದ ಅವೆಲ್ಲ ಕೈಗೆಟಕೋ ದರದಲ್ಲಿ, ಕೈಗೆಟಕೋ ಸ್ಥಳದಲ್ಲಿ ಸಿಗಲಿ ಅಂದ್ಬಿಟ್ಟು ಪಾಪ ಮಾಡಕ್ ಹೊರಟಿದಾರಂತೆ. ಇದಕ್ಕಾದ್ರೂ ಒಂದು ಪಾರದರ್ಶಕವಾದ ಟೆಂಡರ್ ಕರೆದ್ಬಿಟ್ಟು ಬಿಡ್ ಮಾಡ್ಬಿಟ್ಟು ಕೊಟ್ಟಿದ್ರೆ ಅದೊಂಥರ ಇರ್ತಾ ಇತ್ತು. ಎಲ್ಲವೂ ಪಾರದರ್ಶಕ. ಇತ್ತೀಚಿನ ದಿನಮಾನಗಳಲ್ಲಿ ಈ ಮಂತ್ರಿಗಳು ಮತ್ತು ಅವರ ಸಹಚರರು ಕಲೆಕ್ಷನ್ ಮಾಡ್ಕೊಳ್ತಿರೋದು ಕೂಡ ತುಂಬಾ ಪಾರದರ್ಶಕ ಆಗೋಗ್ಬಿಟ್ಟಿದೆ. ಇದುವರೆಗೂ ಏಜೆಂಟ್ರ ಮೂಲಕ ನಡೀತಾ ಇತ್ತಂತೆ, ಇದೀಗ ಹಲವಾರು ಮಂತ್ರಿಗಳು ನೇರವಾಗಿ ತಾವೇ ಕಲೆಕ್ಷನ್ ಇಳಿದು ಬಿಟ್ಟಿದ್ದಾರೆ ಅಂತ, ಅವರು ಅಥವಾ ಅವ್ರ ಮಕ್ಕಳು. ಇಂಥ ವಾತಾವರಣದಲ್ಲಿ ಗಾಂಧೀಜಿಗೆ ಯಾವ ರೀತಿ ಸ್ಮಾರಕವನ್ನು ನಿರ್ಮಿಸ್ಲಿಕ್ಕೆ ಹೊರಟಿದ್ದಾರೆ ನೋಡಿ. ಇದಕ್ಕೆ ವ್ಯತಿರಿಕ್ತವಾಗಿ ಇವರು ತುಂಬಾ ದ್ವೇಷಿಸ್ತಾರಲ್ವಾ ನರೇಂದ್ರ ಮೋದಿಗೆ. ಗಾಂಧೀಜಿ ಬಗ್ಗೆ ಭಕ್ತನೇ ಇಲ್ಲ, ಮಹಾತ್ಮ ಗಾಂಧಿ ಅವ್ರಿಗೆ ದ್ರೋಹ ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ತಿರೋರು ಇವರು. ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದಾಕ್ಷಣ 2014 ಆಗಸ್ಟ್ 15ರಂದು
ಕೆಂಪು ಕೋಟೆಯಿಂದ ತಾವು ಮಾಡಿದ ಪ್ರಪ್ರಥಮ ಸ್ವಾತಂತ್ರ್ಯೋತ್ಸವ ಭಾಷಣದಲ್ಲೇ ಸ್ವಾಮಿ ವಿವೇಕಾನಂದರನ್ನ ಕೋಟ್ ಮಾಡ್ಬಿಟ್ಟು ಒಂದು ಹೇಳಿಕೆಯನ್ನು ಕೊಟ್ರು, ದೇವಾಲಯಕ್ಕಿಂತ ಶೌಚಾಲಯ ಮುಖ್ಯ ಅಂತ ಹೇಳ್ಬಿಟ್ಟು. ಅದೇ ವರ್ಷದ ಗಾಂಧಿ ಜಯಂತಿ ದಿವಸ ಅಕ್ಟೋಬರ್ 2, 2014ರಿಂದ ಸ್ವಚ್ಛ ಭಾರತ್ ಅನ್ನೋ ರಾಷ್ಟ್ರವ್ಯಾಪಿ ಅಭಿಯಾನವನ್ನ ಆರಂಭಿಸ್ಬಿಟ್ರು ತಮ್ಮ ಸರ್ಕಾರದ ವತಿಯಿಂದ. ಅದಕ್ಕೆ ಗಾಂಧೀಜಿಯವರ ಕನ್ನಡಕಗಳನ್ನೇ ಲಾಂಛನವನ್ನಾಗಿ ಬಳಸಿದ್ರು. ಸುಮಾರು 8 ವರ್ಷಗಳಲ್ಲಿ, ಅಂದ್ರೆ 2024 ಲೋಕಸಭಾ ಚುನಾವಣೆ ಬರೋಷ್ಟೊತ್ತಿಗೆ 12 ಕೋಟಿ ಬಡವರ ಮನೆಗಳಿಗೆ ಶೌಚಾಲಯ ನಿರ್ಮಾಣ ಮಾಡಿದ್ರು. ದೇವಾಲಯ ಅವರ ಪಕ್ಷದ ಅಜೆಂಡಾ ಇತ್ತು ನಿಜ, ಆದ್ರೂ ಸುಪ್ರೀಂ ಕೋರ್ಟ್ ತೀರ್ಪು ಬರಲಿ ಅಂತ ಕಾದಿದ್ರು. ಅದು 6.5 ವರ್ಷದ ನಂತರ ಅದು ಸುಪ್ರೀಂ ಕೋರ್ಟ್ ತೀರ್ಪಂತು. ಅದಕ್ಕನುಸಾರವಾಗಿ ರಾಮ ಮಂದಿರ ನಿರ್ಮಾಣ ಕಾರ್ಯ ಕೂಡ ಇತ್ತು. ಶಿಲಾನ್ಯಾಸವನ್ನು ಅವರೇ ಮಾಡಿದ್ರು, ಪ್ರಾಣ ಪ್ರತಿಷ್ಠಾಪನೆಯನ್ನು ಅವರೇ ಮಾಡಿದ್ರು. ಅದು ಕೂಡ ನಿಗದಿತ ಅವಧಿಯಲ್ಲೇ ಮಾಡಿ ತೋರಿಸ್ಬಿಟ್ರು. ಅಲ್ಲೂ ಕೂಡ ಒಂದೇ ₹1 ಭ್ರಷ್ಟಾಚಾರದ ಆರೋಪ ಕೇಳಿ ಬರದಂತೆ ನೃಪೇನ್ ಮಿಶ್ರಾ ಅಂತ ಒಬ್ಬ ಕಟ್ನಿಟ್ಟಾದ ಹಿರಿಯ ನಿವೃತ್ತ IAS ಅಧಿಕಾರಿಯನ್ನ ಅಲ್ಲಿ ಮೇಲು ಉಸ್ತುವಾರಿಗೆ ನೇಮಿಸ್ಬಿಟ್ಟು ಅದನ್ನು ಕೂಡ ನೆರವೇರಿಸಿಕೊಟ್ರು ನರೇಂದ್ರ ಮೋದಿ ಅವರು ಗುಜರಾತಿನ ಮುಖ್ಯಮಂತ್ರಿ ಆಗಿದ್ದಾಗ, ಹಿಂದೆ 1961ರಷ್ಟು ಹಿಂದೆ ಜವಾಹರ್ಲಾಲ್ ನೆಹರು ಅವರು ಪ್ರಧಾನಮಂತ್ರಿ ಆಗಿದ್ದ ಕಾಲದಲ್ಲೇ ಅಲ್ಲಿ ಸ್ಥಾಪನೆ ಮಾಡಿದ್ದು ಸಾಬರಮತಿ ಆಶ್ರಮ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ, ಸಾಬರಮತಿ ಆಶ್ರಮದ ಪುನರ್ನವೀಕರಣದ ನಿಗಮ ಅಂತ ಮಾಡಿದ್ರು. ಆದ್ರೆ ಆ ನಿಗಮ ಸ್ಥಾಪನೆಯಾಗಿ 50 ವರ್ಷಗಳಾದ್ರೂ ಕೂಡ ಯಾರಿಂದನೂ ಏನು ಮಾಡ್ಲಿಕ್ಕಾಗಿರ್ಲಿಲ್ಲ. ಕಡೆಗೂ ಗುಜರಾತ್ ರಾಜ್ಯದ ಮುಖ್ಯಮಂತ್ರಿ ಆಗಿ ಅವತರಿಸಿದ ನರೇಂದ್ರ ಮೋದಿ 2005ರಿಂದ 2011ರ ಅವಧಿಯಲ್ಲಿ, ಕೇವಲ 5 ವರ್ಷಗಳ ಅವಧಿಯಲ್ಲಿ ಆ ಸಾಬರ್ಮತಿ ರಿವರ್ ಫ್ರಂಟ್ ಅನ್ನೋ ಒಂದು ಆಧುನಿಕ ತಂತ್ರಜ್ಞಾನದ ಒಂದು ಪವಾಡವನ್ನೇ ಸಾಧಿಸಿ ತೋರಿಸ್ಬಿಟ್ರು. ಬೇಸಿಗೆಯಲ್ಲಿ ಬತ್ತಿ ಹೋಗ್ತಾ ಇದ್ದ ಸಾಬರ್ಮತಿ ನದಿಯನ್ನ ಸರ್ವಋತು ನದಿಯನ್ನಾಗಿ ಮಾಡಿದ್ರು. ಅದರ ಪಕ್ಕದಲ್ಲೇ 13.25 ಕಿಲೋಮೀಟರ್ ಉದ್ದದ ಅತಿ ಸುಂದರವಾದ ಅಂತಾರಾಷ್ಟ್ರೀಯ ಪ್ರವಾಸಗಳನ್ನು ತಳೆಯುವಂತ ಒಂದು ಕಾಂಕ್ರೀಟ್ ರಸ್ತೆ ಮಾರ್ಗವನ್ನು ನಿರ್ಮಿಸಿದ್ರು, ಉದ್ಯಾನವನವನ್ನ ಮಾಡಿದ್ರು. ಆ ನದಿಗೆ ಅಡ್ಡಲಾಗಿ ಒಂದು ಹ್ಯಾಂಗಿಂಗ್ ಬ್ರಿಡ್ಜ್ ಕಟ್ಬಿಟ್ಟು ಅದಕ್ಕೆ ಅಟಲ್ ಸೇತುವೆ ಅಂತ ಕರೆದ್ರು. ಅದು ಸಂಜೆ ಹೊತ್ತಿನಲ್ಲಿ ಸುಂದರವಾದ ಲೇಸರ್ ಮತ್ತಿತರ ವಿದ್ಯುತ್ ಅಲಂಕಾರಗಳಿಂದಾಗಿ ಪ್ರೇಕ್ಷಕರನ್ನು ಸೆಳೀತಾ ಇರುತ್ತೆ. ಅದಷ್ಟೇ ಅಲ್ಲ, ಸಾಬರಮತಿ ಆಶ್ರಮದಲ್ಲಿದ್ದ ಕುಟೀರಗಳನ್ನೆಲ್ಲ ಅವುಗಳ ಮೂಲ ವಿನ್ಯಾಸಕ್ಕೆ ಧಕ್ಕೆ ಆಗದ ರೀತಿಯಲ್ಲಿ ನವೀಕರಣ ಮಾಡಿ ತೋರಿಸ್ಬಿಟ್ರು. 2024ರ ಲೋಕಸಭಾ ಚುನಾವಣೆ ಘೋಷಣೆ ಆಗೋ ಹಿಂದಿನ ದಿನವೇ ಮೋದಿಯವರು ಮಾಡಿದ ಮತ್ತೊಂದು ಕೆಲಸ, ಸಾಬರಮತಿ ಆಶ್ರಮ್ ರೀಡೆವಲಪ್ಮೆಂಟ್ ಪ್ರಾಜೆಕ್ಟ್ ಅಂತ, ಅದರ ಪುನರ್ ನವೀಕರಣದ ಯೋಜನೆಗಾಗಿ ಇನ್ನೂ 40 ಎಕರೆ ಪ್ರದೇಶದಲ್ಲಿ ಸಾಬರಮತಿ ಆಶ್ರಮದ ಪುನರಾಭಿವೃದ್ಧಿಗೋಸ್ಕರ 1200 ಕೋಟಿಯ ಒಂದು ಯೋಜನೆಗೆ ಅವತ್ತು ಚಾಲನೆ ಕೊಟ್ಟಿದ್ರು, ಶಿಲಾನ್ಯಾಸ ಮಾಡಿದ್ರು. ಅದು ಕೂಡ ಮುಗಿದೋಗ್ಬಿಡುತ್ತೆ. ಮೋದಿಯವರ ಒಟ್ಟು ಧ್ಯೇಯ ಅಭಿವೃದ್ಧಿ ಕಾರ್ಯಗಳಿಗೆ ಸಂಬಂಧಪಟ್ಟಂತೆ ಸ್ಪೀಡ್ ಅಂಡ್ ಸ್ಕೇಲ್, ವೇಗ ಮತ್ತು ಗುಣಮಟ್ಟದ ಪ್ರಮಾಣ, ನಿರ್ಮಾಣ ಕಾರ್ಯದ ಗುಣಮಟ್ಟ ಮತ್ತು ವೇಗ ಅವರೇ ಶಿಲಾನ್ಯಾಸ ಮಾಡ್ತಾರೆ, ಅವರೇ ಲೋಕಾರ್ಪಣೆ ಮಾಡ್ತಾರೆ. ಇದು ಗಾಂಧೀಜಿ ಕುರಿತಂತೆ ಸ್ವತಃ ಒಬ್ಬ ಗುಜರಾತಿ ಆಗಿ ನರೇಂದ್ರ ಮೋದಿ ಅವರು ತೋರಿಸ್ತಾ ಬಂದಿರೋ ಒಂದು ಶ್ರದ್ಧೆ. ಅದೇ ರೀತಿ NDA ಮೈತ್ರಿಕೂಟದ ಅತ್ಯಂತ ಹಿರಿಯ ನಾಯಕರಲ್ಲಿ ಒಬ್ಬರಾಗಿರೋ, ಸತತ 20 ವರ್ಷಗಳಿಂದ ಬಿಹಾರದ ಮುಖ್ಯಮಂತ್ರಿ ಆಗಿರೋ ಸಮಾಜವಾದಿ ಹಿನ್ನೆಲೆಯ ನಿತೀಶ್ ಕುಮಾರ್, ಹೀಗೆ 4 ವರ್ಷಗಳ ಹಿಂದೆ ಎಲ್ಲ ಬಗೆಯ ಒತ್ತಡಗಳನ್ನ ಮೆಟ್ಟಿ ನಿಂತ್ಬಿಟ್ಟು ಅಲ್ಲಿ ಪಾನ್ ನಿಷೇಧ ಕಾನೂನನ್ನು ತಂದ್ಬಿಟ್ರು. ಅದರಿಂದಾಗಿನೇ ಅಲ್ಲಿನ ಮಹಿಳಾ ಮತದಾರರು ಇವತ್ತಿಗೂ ನಿತೀಶ್ ಕುಮಾರ್ ಆರಾಧಕರಾಗೋಗ್ಬಿಟ್ಟಿದ್ದಾರೆ. ಇತ್ತೀಚಿನ ಚುನಾವಣೆಯಲ್ಲಿ ಕೂಡ ಭರ್ಜರಿ ಬಹುಮತದಿಂದ 3-4 ಅಂಶ ಬಹುಮತದಿಂದ ಅವ್ರನ್ನ ಗೆದ್ದು ಮತ್ತೆ ಮುಖ್ಯಮಂತ್ರಿ ಸ್ಥಾನಕ್ಕೆ ತಂದಿರೋದು ಅದೇ ಕಾರಣದಿಂದ. ಈ ರೀತಿಯ ಮಾದರಿ ಇರುವಾಗ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ಅಬ್ಕಾರಿ ಸಚಿವ ತಿಮ್ಮಾಪೂರ್ ಮಾಡಿರೋ ಘೋಷಣೆ ಇದು. ಅದು ಇವತ್ತು ನೆನಪಿಸ್ಕೊಳ್ಳೇಬೇಕಾಗಿದೆ. ಗಾಂಧೀಜಿಯವರ ಪುಣ್ಯತಿಥಿ ದಿವಸ ಕಾಂಗ್ರೆಸ್ಸಿಗರು ಯಾವ ರೀತಿ ಗಾಂಧೀಜಿ ಹೆಸರಿಗೆ ತಿಥಿ ಮಾಡ್ತಾರೆ ಅನ್ನೋದಕ್ಕೆ ಇದೇ ಒಂದು ಉದಾಹರಣೆ. 6,000 ಕೋಟಿಯಷ್ಟು ಭ್ರಷ್ಟಾಚಾರ ಆಗಿದೆ ಅಂತ ವಿರೋಧ ಪಕ್ಷದವರು ಮಾತಾಡ್ಕೊಳ್ತಾ ಇದ್ದಾರೆ, ಟೀಕೆ ಟಿಪ್ಪಣಿ ಮಾಡ್ತಾ ಇದ್ದಾರೆ. ವಿಧಾನಸೌಧದಲ್ಲಿ ಸಾಕಷ್ಟು ಗದ್ದಲ ಕೋಲಾಹಲ ನಡೆದಿದೆ. ಅವೆಲ್ಲವೂ ತನಿಖೆಯಿಂದ ಸಾಬೀತಾಗಬೇಕಾಗಿರೋ ಅಂಶ. ಆದ್ರೆ ಮೇಲ್ನೋಟಕ್ಕೆ ತುಂಬಾ ವಿಡಂಬನಾತ್ಮಕವಾಗಿ ತಮಾಷಾದಾಯಕವಾಗಿ ಕಾಣಿಸ್ತಾ ಇದೆ ಈ 7,000 ಗ್ರಾಮ ಪಂಚಾಯತಿ ಮಟ್ಟದ ಹೆಂಡದಂಗಡಿಗಳ ಒಂದು ಯೋಜನೆ. ಸೊ ಅದು ಕೂಡ ಗ್ಯಾರಂಟಿ. ಕರ್ನಾಟಕದಲ್ಲಿ MRP ವೈನ್ ಶಾಪ್ಗಳಿಗೆ ಗ್ಯಾರಂಟಿ. ಇದು 6ನೇ ಗ್ಯಾರಂಟಿ ಯೋಜನೆ ಅಂತ ಕಾಣುತ್ತೆ ಸಿದ್ದರಾಮಯ್ಯ ಸರ್ಕಾರದ್ದು. ನಿನ್ನೆ ಆ ಜಾಹೀರಾತು ಕೊಡುವಾಗ ಸ್ವಲ್ಪ ಆತ್ಮವಿಮರ್ಶೆ ಮಾಡ್ಕೋಬೇಕಾಗಿತ್ತು. ಗಾಂಧೀಜಿ 20ನೇ ಶತಮಾನದ ಸರ್ವಶ್ರೇಷ್ಠ ಹಿಂದೂಗಳ ಪೈಕಿ ಒಬ್ಬರಾಗಿದ್ರು. 20ನೇ ಶತಮಾನದ ಸರ್ವಶ್ರೇಷ್ಠ ರಾಮಭಕ್ತರಲ್ಲಿ ಒಬ್ಬರಾಗಿದ್ರು. ಅದೇ ರೀತಿ 20ನೇ ಶತಮಾನದ ಸರ್ವಶ್ರೇಷ್ಠ ರಾಜಕೀಯ ನಾಯಕ ಮತ್ತು ಪತ್ರಕರ್ತರಲ್ಲಿ ಒಬ್ಬರಾಗಿದ್ರು. ಗಾಂಧೀಜಿಯ ಬಹುಮುಖ ವ್ಯಕ್ತಿತ್ವವನ್ನೇ ಅರಿಯದ ಈ ಜನ, ಅಯ್ಯೋ ಗಾಂಧೀಜಿ ಹೆಸರು ತೆಗೆದ್ಬಿಟ್ಟು ಜೀರಾಮ್ಜಿ ಇದ್ ಮಾಡ್ಬಿಟ್ರು ಅಂತ ಅಂದ್ಬಿಟ್ಟು. ಯಾಕಂದ್ರೆ ಗಾಂಧೀಜಿ ಹಿಂದೂ ಅಂತ ಹೇಳಿದ್ರು ಕೂಡ ಇವ್ರಿಗೇನೋ ಅಪತ್ಯ ಅನ್ಸುತ್ತೆ. ಹಿಂದೂ ಅಂತ ಹೇಳಿದ್ರೆ ಹಾವು ತುಳಿದವ್ರ ತರ ಆಡ್ತಾರೆ. ರಾಮ ಅಂತಂದ್ರೆ ಅವ್ರಿಗೆ ಭಯ ಆತಂಕ ಶುರು ಆಗ್ಬಿಡುತ್ತೆ. ಅದೇ ಪ್ರಾಬ್ಲಮ್. ಜಿ ವಿರುದ್ಧ ಇವರ ಆರ್ಭಟಕ್ಕೆ ಅದೇ ಕಾರಣ. ಅದೇನೇ ಇರಲಿ, ನಮ್ಮ ಮಂತ್ರಿ ತಿಮ್ಮಾಪೂರ್ ಅವರಂತೂ
ಈಗ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಮಾಡ್ತಾ ಇದ್ದಾರೆ. ಹಳ್ಳಿಗೊಂದು ಹೆಂಡದಂಗಡಿ. ಇದು ಸಿದ್ದರಾಮಯ್ಯ ಸರ್ಕಾರದ ಗಾಂಧೀಜಿಗೆ ಸಲ್ಲಿಸಿರುವ ಶ್ರದ್ಧಾಂಜಲಿ. ನಮಸ್ಕಾರ.